ಎಲ್ಲರಿಗೂ ನಮಸ್ತೆ ವೀಕ್ಷಕರೇ. ಹಿಂದಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ಈ ನೆಲ್ಲಿಕಾಯಿಯನ್ನು ಯಾವ ರೀತಿ ಮತ್ತು ಹೇಗೆ ಉಪಯೋಗಿಸಬೇಕು ಎನ್ನುವುದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ನೆಲ್ಲಿಕಾಯಿಯ ಜ್ಯೂಸನ್ನು, ತಾಜಾ ನೆಲ್ಲಿಕಾಯಿಯ ಜ್ಯೂಸನ್ನು ನೀವು ಸೇವನೆ ಮಾಡ್ತಾ ಬಂದರೆ ಅತಿಯಾದ ಬಾಯಾರಿಕೆಯನ್ನು ನೀವು ಕಂಟ್ರೋಲಲ್ಲಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಈ ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಬಾಯಾರಿಕೆ ಅನ್ನುವುದು ಒಂದು ಸಾಮಾನ್ಯ ಲಕ್ಷಣವಾಗಿರುತ್ತದೆ. ಸೊ ಅಂಥವರು ಕೂಡ ಬೇರೆ ಜ್ಯೂಸನ್ನು ಬಿಟ್ಟು ಈ ನೆಲ್ಲಿಕಾಯಿಯ ಜ್ಯೂಸನ್ನು ತೆಗೆದುಕೊಳ್ತಾ ಬಂದರೆ ನೀವು ಬಾಯಾರಿಕೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, 1 ಚಮಚ ನೆಲ್ಲಿಕಾಯಿಯ ಚೂರ್ಣವನ್ನು ಜೇನುತುಪ್ಪದ ಜೊತೆಗೆ ಸೇರಿಸಿಕೊಂಡು ತೆಗೆದುಕೊಳ್ತಾ ಬರ್ತಾ ಹೋದರೆ ಅತಿಯಾದ ಬೊಜ್ಜವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಜೊತೆಗೆ ನಿಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ಅಂದರೆ ರಕ್ತದ ಪ್ರಮಾಣವನ್ನು ಇದು ವೃದ್ಧಿಸಲಿಕ್ಕೆ ಹೆಲ್ಪ್ ಆಗುತ್ತದೆ. ಮತ್ತು ಈ ನೆಲ್ಲಿಕಾಯಿಯ ಜ್ಯೂಸಿಗೆ ಅರ್ಧ ಚಮಚ ಅರಿಶಿಣವನ್ನು ಸೇರಿಸಿಕೊಂಡು ದಿನಾಲೂ ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಖಂಡಿತವಾಗಿಯೂ ತಡೆಗಟ್ಟಬಹುದು. ವೀಕ್ಷಕರೇ, ಈ ನೆಲ್ಲಿಕಾಯಿ ಕಂಟೆಂಟ್ ಇರುವಂಥ ಒಂದು ಔಷಧಿ ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಕೂಡ ಸಿಗುತ್ತದೆ. ಅದರ ಹೆಸರು ಭೃಂಗಾಮಲಕ ತೈಲ ಅಂತ. ಇದನ್ನು ನೀವು ಹೇರ್ ಫಾಲು, ನಿಮಗೆ ಬಿಳಿ ಕೂದಲು ಆಗ್ತಾ ಇದ್ದರೆ ಈ ಕಂಡೀಷನಲ್ಲಿ ನೀವು ಕೂಡ ಇದನ್ನು ಭೃಂಗಾಮಲಕ ತೈಲವನ್ನು ಉಪಯೋಗಿಸಿಕೊಳ್ಳಬಹುದು. ಇಲ್ಲ ನಿಮಗೆ ಭೃಂಗಾಮಲಕ ತೈಲ ನಿಮಗೆ ತೆಗೆದುಕೊಳ್ಳಿಕ್ಕೆ ಆಗದೇ ಇದ್ದ ಕಂಡೀಷನಲ್ಲಿ ನೀವು ಈ ನೆಲ್ಲಿಕಾಯಿ ಮತ್ತು ಭೃಂಗರಾಜ ಅಂತ ಒಂದು ಔಷಧಿ ಇರುತ್ತೆ. ಸೊ ಎರಡನ್ನೂ ಸೇರಿಸಿಕೊಂಡು ನೀವು ಕರಿಬೇವು ಸೊಪ್ಪು ಹಾಕ್ಕೊಂಡು ಅಥವಾ ಈ ಬಿಳಿ ದಾಸವಾಳ ಅಥವಾ ಹಾಕ್ಕೊಂಡು ನೀವು ಮನೆಯಲ್ಲೇ ಕೂಡ ನೀವು ಈ ಥರ ಆಯಿಲನ್ನು ತಯಾರಿ ಮಾಡ್ಕೊಳ್ತಾ ಹೋದರೆ ನೀವು ಬಿಳಿ ಕೂದಲ ಮತ್ತು ನಿಮಗೆ ಹೇರ್ ಫಾಲ್ ಆಗೋದನ್ನು ತಡೆದುಕೊಳ್ಳಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ.